everyone, welcome to Success Coaching Academy. This is Chetan, PGCET, MBA, MCA ಯಾರೆಲ್ಲ ಪ್ರಿಪೇರ್ ಆಗ್ತಾ ಇದ್ದೀರಾ ನಮ್ಮ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ ಗೆ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋಗೆ ನಾನು ವೆಲ್ಕಮ್ ಮಾಡ್ತಾ ಇದ್ದೀನಿ. ಇವತ್ತು ನಾನು ಡೈರೆಕ್ಷನ್ ಸೆನ್ಸ್ ನ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಅದರಲ್ಲಿ ನಿಮಗೆ ಫಸ್ಟ್ ಕೀ ಪಾಯಿಂಟ್ಸ್ ಏನ್ ಗೊತ್ತಿರಬೇಕಂದ್ರೆ ಡೈರೆಕ್ಷನ್ಸ್ ಗೊತ್ತಿರಬೇಕಾಗುತ್ತೆ. ಸೊ ವಿ ಹ್ಯಾವ್ ಸ್ಟ್ಯಾಂಡರ್ಡ್ ಡೈರೆಕ್ಷನ್, ದಟ್ ಇಸ್ ಈಸ್ಟ್, ವೆಸ್ಟ್, ನಾರ್ತ್ ಅಂಡ್ ಸೌತ್. ಸೊ ಇನ್ನೂ 4 ಡೈರೆಕ್ಷನ್ಸ್ ಬರುತ್ತೆ, ಅದು ನಿಮ್ಗೆ ಐಡಿಯಾ ಇರಬೇಕಾಗುತ್ತೆ. ಸೊ ಈ ಕಡೆ ಇರೋ ಈಸ್ಟ್ ನ ನಾರ್ತ್ ಈಸ್ಟ್ ಅಂತ ಕರೀತಾರೆ, ಅಂದ್ರೆ ನಾರ್ತ್ ಕಡೆ ಇರೋ ಈಸ್ಟ್ ನ ನಾರ್ತ್ ಈಸ್ಟ್, ಸೌತ್ ಕಡೆ ಇರೋ ಈಸ್ಟ್ ನ ಸೌತ್ ಈಸ್ಟ್, ಸೌತ್ ಕಡೆ ಇರೋ ವೆಸ್ಟ್ ನ ಸೌತ್ ವೆಸ್ಟ್, ಅದೇ ರೀತಿ ನಾರ್ತ್ ಕಡೆ ಇರೋ ವೆಸ್ಟ್ ನ ನಾರ್ತ್ ವೆಸ್ಟ್. ಇದು ನಿಮ್ಗೆ ಫಸ್ಟ್ ಪಾಯಿಂಟ್ ನಿಮ್ಗೆ ಗೊತ್ತಿರಬೇಕು ಡೈರೆಕ್ಷನ್ಸ್ ಬಗ್ಗೆ, ಆಗಷ್ಟೇ ಪ್ರಾಬ್ಲಮ್ಗಳನ್ನ ಸಾಲ್ವ್ ಮಾಡೋದಕ್ಕೆ ಆಗುತ್ತೆ. Second point, a man started a journey from a fixed point ಅಂತ ಕೊಟ್ಟಿರ್ತಾರೆ. This is called fixed point. ಯಾಕೆ ಇದನ್ನ ಫಿಕ್ಸ್ಡ್ ಪಾಯಿಂಟ್ ಅಂತ ಕರೀತಾರೆ ಅಂದ್ರೆ, ಈ ಡೈರೆಕ್ಷನ್ ಇಂದ ನಾವು ಯಾವ ಡೈರೆಕ್ಷನ್ ಬೇಕಾದ್ರೂ ಟ್ರಾವೆಲ್ ಮಾಡಬಹುದು. ಈಸ್ಟ್ ಬೇಕಾದ್ರೂ ಹೋಗ್ಬೋದು, ವೆಸ್ಟ್, ನಾರ್ತ್, ನಾರ್ತ್ ಈಸ್ಟ್, ಎನಿವೇರ್. ಸೊ ಆಲ್ವೇಸ್ ಈ ಪಾಯಿಂಟ್ ಇಂದ ನಾವು ಜರ್ನಿನ ಶುರು ಮಾಡ್ತಿದೀವಿ ಅಂತ ತಗೋಬೇಕಾಗುತ್ತೆ. ಇದಿಷ್ಟು ಬೇಸಿಕ್ ಪಾಯಿಂಟ್ಸ್ ನ ಇಟ್ಕೊಂಡು ಒಂದಷ್ಟು ಕ್ವಶನ್ ಗಳನ್ನ ಡಿಸ್ಕಸ್ ಮಾಡೋಣ ಬನ್ನಿ. ಅದರಲ್ಲಿ ಮೊದಲನೇ ಕ್ವಶನ್, a row of 30 people facing north. Anil is 7th from the extreme right hand. Sunil sits 5th to the left of Anil. What is Sunil's position from the extreme left ಅಂತ ಹೇಳ್ತಿದ್ದಾರೆ. ಒಂದು ರೋ ನಲ್ಲಿ ಟೋಟಲ್ 30 ಮೆಂಬರ್ಸ್ ಕೂತಿದ್ದಾರೆ. ಸೊ 30 ಮೆಂಬರ್ಸ್ ಮಾರ್ಕ್ ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲ, ಜಸ್ಟ್ ಒಂದ್ ಸ್ವಲ್ಪ ಮೆಂಬರ್ಸ್ ನ ಮಾರ್ಕ್ ಮಾಡ್ಕೊತೀವಿ. ಐ ಡೋಂಟ್ ನೋ ಸುನಿಲ್ ಎಲ್ಲಿದ್ದಾರೆ ಗೊತ್ತಿಲ್ಲ, ಒಂದು ಯಾವ್ದಾದ್ರು ಒಂದು ಪಾಯಿಂಟ್ ನ ಫಿಕ್ಸ್ ಮಾಡೋಣ. ಲೆಟ್ ಅಸ್ ಟೇಕ್ ಸುನಿಲ್ ಎಲ್ಲಿದ್ದಾರೆ ಅಂತ ಅನ್ಕೊಳ್ಳಿ. ಸಾರಿ, ಫಸ್ಟ್ ಥಿಂಗ್ ಇಸ್ ಅನಿಲ್. ಅನಿಲ್ ಎಲ್ಲಿದ್ದಾರೆ? 7th ಫ್ರಮ್ ರೈಟ್ ಹ್ಯಾಂಡ್, ರೈಟ್ ಇಂದ 7th ಪೊಸಿಷನ್ ಆಗಿದ್ದಾರೆ ಅಂತ ಕೊಟ್ಬಿಟ್ಟಿದ್ದಾರೆ. ಫ್ರಮ್ ಎಕ್ಸ್ಟ್ರೀಮ್ ರೈಟ್ ಹ್ಯಾಂಡ್, ಫ್ರಮ್ ರೈಟ್ ಅಂದ್ರೆ ರೈಟ್ ಸೈಡ್ ಇಂದ. ನಿಮ್ಮ ರೈಟ್ ಲೆಫ್ಟ್ ನೋಡ್ಬೇಡಿ, ನಿಮ್ಮ ಪೇಜ್ ನಲ್ಲಿ ಇದೆ ಅಲ್ವಾ, ನಿಮ್ಮ ಪೇಜ್ ರೈಟ್ ಸೈಡ್ ಇಂದ ನೋಡಿ, ಪೇಜ್ ಲೆಫ್ಟ್ ಸೈಡ್ ಇಂದ ನೋಡಿ. ಇಫ್ ಸುನಿಲ್ ಸಿಟ್ಸ್ 5th ಟು ದ ಲೆಫ್ಟ್ ಆಫ್ ಅನಿಲ್ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ಒಂದು ಕೀ ಪಾಯಿಂಟ್ಸ್ ನೀವು ಅಬ್ಸರ್ವ್ ಮಾಡಬೇಕು. ಇವರೆಲ್ಲರೂ ನಾರ್ತ್ ಕೂತಿದ್ದಾರೆ ಅಂತ ಹೇಳಿದ್ದಾರೆ. ಇನಿಷಿಯಲಿ ಎಲ್ಲರೂ ನಾರ್ತ್ ಕಡೆ ಫೇಸ್ ಮಾಡಿದ್ದಾರೆ. ಸೊ ಆಬ್ವಿಯಸ್ಲಿ ಅನಿಲ್ ಕೂಡ ನಾರ್ತ್ ಕಡೆ ಫೇಸ್ ಮಾಡಿರ್ತಾರೆ. ಹಾಗಿರುವಾಗ ಅನಿಲ್ ರೈಟ್ ಇದಾಗಿರುತ್ತೆ, ರೈಟ್ ಸೈಡ್ ಇದಾಗಿರುತ್ತೆ. ಫ್ರಮ್ ರೈಟ್ ಅಂದ್ರೆ ಇದೆ, ಅನಿಲ್ ರೈಟ್ ಇದು, ಅನಿಲ್ ಲೆಫ್ಟ್ ಇದು. ಟೋಟಲ್ ಕ್ಯೂ ನಲ್ಲಿ ಫ್ರಮ್ ದ ರೈಟ್ ಅಂದ್ರೆ ಈ ಕಡೆಯಿಂದ ತಗೋಬೇಕು. ನಾವಿವಾಗ ತಗೋತಾ ಇರೋದು ಅನಿಲ್ಗೆ ರೈಟ್ ಲೆಫ್ಟ್. ಅನಿಲ್ ಲೆಫ್ಟ್ ಗೆ 5th ಪೊಸಿಷನ್ ಅಲ್ಲಿ ಕೂತಿದ್ದಾನೆ ಅಂದ್ರೆ ನಾವು ಈಸಿಲಿ ಮಾರ್ಕ್ ಮಾಡ್ಕೋಬಹುದು. ನೋಡಿ, ಅನಿಲ್ ಇಂದ ಸುನಿಲ್ 5th ಲೆಫ್ಟ್ ಅಲ್ಲಿ ಕೂತಿದ್ದಾನೆ ಅಂದ್ರೆ ನೀವು ಇವನ್ ಪ್ಲೇಸ್ ಇಂದ ಕೌಂಟ್ ಮಾಡ್ಕೊಂಡು ಬನ್ನಿ. 1 2 3 4 5 ಈ ಪೊಸಿಷನ್ ಅಲ್ಲಿ ಕೂತಿದ್ದಾನೆ ಸುನಿಲ್ ಅಂತ ಹೇಳ್ಬೋದು. ಈಗ ಹೇಳಿ, ಫ್ರಮ್ ದ ರೈಟ್ ನಾವು ಈಸಿಲಿ ಮಾರ್ಕ್ ಮಾಡ್ಕೋಬಹುದು. ಯಾತಕ್ಕೆ ಅಂದ್ರೆ ಅನಿಲ್ ಆಲ್ರೆಡಿ ಗೊತ್ತಿದೆ, ಅವನಿಗೆ ನೆಕ್ಸ್ಟ್ 5th ಲೆಫ್ಟ್ ಅಲ್ಲಿ ಕೂತಿದ್ದಾನೆ ಅಂದ್ರೆ ದಿಸ್ ವುಡ್ ಬಿ 8th, this would be 9th, ಇದು 10th ಆಗುತ್ತೆ, ಇದು 11th ಆಗುತ್ತೆ. ಸುನಿಲ್ ಫ್ರಮ್ ದ ರೈಟ್ ಹ್ಯಾಂಡ್ 12th ಇದಾನೆ ಅಂತ ನಮ್ಗೆ ಕನ್ಫರ್ಮ್ ಆಗುತ್ತೆ. ಈಗ ಪ್ರಶ್ನೆ ಏನ್ ಕೇಳ್ತಿದ್ದಾರೆ ಅಂದ್ರೆ, ಫ್ರಮ್ ದ ಲೆಫ್ಟ್ ಹ್ಯಾಂಡ್ ಅಂದ್ರೆ ಈ ಕಡೆ, ಫ್ರಮ್ ಲೆಫ್ಟ್ ಸುನಿಲ್ ಪೊಸಿಷನ್ ಏನಾಗುತ್ತೆ ಅಂತ ಕೇಳ್ತಿದ್ದಾರೆ. ವಿ ಹ್ಯಾವ್ ಅ ಟೋಟಲ್ ಆಲ್ಸೋ. ಸೊ ನಮ್ಗೊಂದು ರ್ಯಾಂಕಿಂಗ್ ಟೆಸ್ಟ್ ಅಲ್ಲಿ ಒಂದು ಈಕ್ವೇಶನ್ ಬರುತ್ತೆ. ಒಬ್ಬ ಪರ್ಸನ್ ಲೆಫ್ಟ್ ಇಂದನೂ ಗೊತ್ತಿದ್ದಾನೆ, ರೈಟ್ ಇಂದನೂ ಗೊತ್ತಿದ್ದಾನೆ ಅಂದ್ರೆ ವಿ ಕ್ಯಾನ್ ಫೈಂಡ್ ಔಟ್ ಟೋಟಲ್ ಲೆಫ್ಟ್ ಪ್ಲಸ್ ರೈಟ್ ಮೈನಸ್ 1. ಸೊ ಇದ್ರ ಬಗ್ಗೆ ನಾನು ಒಂದು ವಿಡಿಯೋನ ಕೂಡ ಮಾಡಿ ಹಾಕಿದ್ದೀನಿ. ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಆ ಟಾಪಿಕ್ ತಿಳ್ಕೋಬೇಕು ಅಂತ ಹೇಳಿದ್ರೆ ಅದನ್ನ ನೋಡ್ಕೊಂಡು ಬರ್ಬೋದು, ಅದರ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡಿದೀನಿ. ಟೋಟಲ್ ವಿ ಹ್ಯಾವ್ 30. ಫ್ರಮ್ ದ ಲೆಫ್ಟ್ ನಾವು ಸುನಿಲ್ ನ ಪಾಯಿಂಟ್ ಮಾಡ್ತಾ ಇದ್ದೀನಿ, ಫ್ರಮ್ ದ ಲೆಫ್ಟ್ ಕಂಡುಹಿಡಿಯಬೇಕು. ಫ್ರಮ್ ದ ರೈಟ್ ಆಲ್ರೆಡಿ ನಮ್ಗೆ ಗೊತ್ತಿದೆ 12 ಮೈನಸ್ 1 ಎಷ್ಟಾಗುತ್ತೆ ನೋಡಿ, 30. ಲೆಫ್ಟ್ ಪ್ಲಸ್ 12 ಮೈನಸ್ 1 11 ಆಗುತ್ತೆ. 11 ಈ ಕಡೆ ಟ್ರಾನ್ಸ್ಫರ್ ಮಾಡಿದ್ರೆ ಮೈನಸ್ ಆಗುತ್ತೆ. 30 ನಲ್ಲಿ 11 ಸಬ್ಟ್ರಾಕ್ಟ್ ಮಾಡಿ, ಎಲ್ ವಿಲ್ ಬಿ 90. ಅಂದ್ರೆ ಫ್ರಮ್ ದ ಲೆಫ್ಟ್ 19 ಆಗುತ್ತೆ. ಆಪ್ಷನ್ ಇಲ್ಲ ಚೇಂಜ್ ಮಾಡ್ಕೊಳ್ಳಿ, ಆಪ್ಷನ್ ಇ ಅಂತ ಚೇಂಜ್ ಮಾಡ್ಕೊಂಡು 19 ನ ಮಾರ್ಕ್ ಮಾಡ್ಕೊಳ್ಳಿ. 19 ಇಂದ ರೈಟ್ ಆನ್ಸರ್. ಈ ರೀತಿಯಾಗಿ ಸಾಲ್ವ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಕ್ವಶನ್ ಹೋಗೋಣ ಬನ್ನಿ. A man walking towards north after walking 100 meters and right walk 75 meter again ಅಂತ ಹೇಳ್ತಿದ್ದಾರೆ. ಸೊ ಇನಿಷಿಯಲಿ ಒಂದು 100 ಮೀಟರ್ ಇಲ್ಲಿಂದ ಮಾರ್ಕ್ ಮಾಡೋಣ.
ಇಲ್ಲಿಂದ ನಾರ್ತ್ ಕಡೆ ಹೋಗ್ತಾ ಇದ್ದಾರೆ ಅಂತ ಹೇಳಿದರೆ ಜಸ್ಟ್ 100 ಮೀಟರ್ ಮಾರ್ಕ್ ಮಾಡ್ಕೊಳ್ಳೋಣ. After walking 100 meters, he turns right and walks 75 ಅಂತ ಹೇಳ್ತಿದ್ದಾರೆ. 75 ಮೀಟರ್ ನ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಸೊ ಈ ಕಡೆ ಹೋಗ್ತಾ ಇರೋರಿಗೆ ರೈಟ್ ಅಂದ್ರೆ ಈಸ್ಟ್ ಕಡೆ ಬರುತ್ತೆ, ನಿಮ್ಮ ರೈಟ್ ಲೆಫ್ಟ್ ನೋಡಬಾರ್ದು. He turns right and walk 100 meters. Again he turns right and walk 100 meters ಅಂದ್ರೆ ಇದಕ್ಕೆ ಪ್ಯಾರಲಲ್ ಲೈನ್ಸ್ ಬರುತ್ತೆ, ಇದೆಷ್ಟು ಲೆಂತ್ ಇರುತ್ತೋ ಇದು ಅಷ್ಟೇ ಇರುತ್ತೆ. 100 meters ಅಂತ ಮಾರ್ಕ್ ಮಾಡ್ಬೋದು. ಅಂದ್ರೆ ಸೌತ್ ಕಡೆ ಈಗ ಫೇಸ್ ಮಾಡ್ತಿದೆ. At last ಮೂಮೆಂಟ್ ಈ ಟರ್ನ್ಸ್ ಲೆಫ್ಟ್ ಅಂಡ್ ವಾಕ್ 25. ಲೆಫ್ಟ್ ಕಡೆ ಹೋಗುತ್ತೆ ಅಂದ್ರೆ ಈ ಕಡೆ ಹೋಗುತ್ತೆ ಅಂತ, ಈ ಕಡೆ ಬಂದ್ರೆ ರೈಟ್, ಈ ಕಡೆ ಹೋದ್ರೆ ಲೆಫ್ಟ್. ದಟ್ ಇಸ್ 25 ಮೀಟರ್. ಇನ್ ವಿಚ್ ಡೈರೆಕ್ಷನ್ ಈಸ್ ಈ ವಾಕಿಂಗ್? ಯಾವ ಡೈರೆಕ್ಷನ್ ಅಲ್ಲಿ ಹೋಗ್ತಿದ್ದಾರೆ ಅಂದ್ರೆ ದಿಸ್ ಇಸ್ ಕಾಲ್ಡ್ ಈಸ್ಟ್. ಈಸ್ಟ್ ಅಂತ ಹಾಕ್ಬೇಕಾಗುತ್ತೆ. ಆಪ್ಷನ್ ಬಿ ಇಸ್ ರೈಟ್ ಆನ್ಸರ್. ಈ ರೀತಿ ಸಿಂಪಲ್ ಕ್ವಶನ್ಸ್ ನ ಅನಲೈಸ್ ಮಾಡಬಹುದು. ಇದ್ರ ಮೇಲೆ ಇನ್ನ ಡಿಫಿಕಲ್ಟ್ ಕ್ವಶನ್ಸ್ ನೆಕ್ಸ್ಟ್ ನೀವು ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. ಮತ್ತೆ ವಿಡಿಯೋಗಳಲ್ಲೂ ಕೂಡ ನಾನು ಇನ್ನಷ್ಟು ಕ್ವಶನ್ಸ್ ಗಳನ್ನ ತಗೊಂಡು ಬರ್ತೀನಿ. A man walks 1 ಕಿಲೋಮೀಟರ್ ಇಂದ ಈಸ್ಟ್ ಅಂತ ಹೇಳ್ತಿದ್ದಾರೆ. ಜಸ್ಟ್ ಒಂದು ಪಾಯಿಂಟ್ ನ ಫಿಕ್ಸ್ ಮಾಡ್ಕೊತೀನಿ. ಈ ಪಾಯಿಂಟ್ ಇಂದ 1 ಕಿಲೋಮೀಟರ್ ಈಸ್ಟ್ ಕಡೆ ಹೋಗ್ತಾ ಇದ್ದಾರೆ ಅಂತ ಹೇಳಿದ್ದಾರೆ. ಈಸ್ಟ್ ಅಂದ್ರೆ ಜಸ್ಟ್ ಇಷ್ಟು ಮಾರ್ಕ್ ಮಾಡ್ಕೊಳ್ಳಿ. 1 ಕಿಲೋಮೀಟರ್ ಈಸ್ಟ್ ಕಡೆ ಹೋಗ್ತಾ ಇದ್ದಾರೆ. Now he turns south and walked 5 ಕಿಲೋಮೀಟರ್. 5 ಕಿಲೋಮೀಟರ್ ಈ ಕಡೆ ಹೋಗ್ತಾ ಇರೋನು ಸೌತ್ ಗೆ 5 ಕಿಲೋಮೀಟರ್ ಹೋಗ್ತಾನೆ ಅಂದ್ರೆ ಎಷ್ಟು ಬರ್ಕೋಬಹುದು? 5 ಕಿಲೋಮೀಟರ್. Again he turns east and walked 2 ಕಿಲೋಮೀಟರ್. ಈಸ್ಟ್ ಕಡೆ ಹೋಗಿ 2 ಕಿಲೋಮೀಟರ್ ಹೋಗ್ತಾನೆ ಅಂದ್ರೆ ಈ ರೀತಿ ಪಾಯಿಂಟ್ ಮಾಡ್ಕೋಬಹುದು. At last he turns north ಅಂದ್ರೆ ಯಾವ ಕಡೆ? ಮೇಲೆ. And walked 9 ಕಿಲೋಮೀಟರ್ಸ್. 9 ಕಿಲೋಮೀಟರ್ಸ್ ಅಂದ್ರೆ ಅಪ್ರಾಕ್ಸಿಮೇಟ್ಲಿ ಎಷ್ಟು ಬರೀಬಹುದು? ಸೊ ಇಷ್ಟು ಬರೀಬಹುದು. ಸೊ ಇಲ್ಲಿದ್ದಾನೆ. ನಾವು ಫೈಂಡ್ ದಟ್ ಈಸ್ ಇನ್ ವಿಚ್ ಡೈರೆಕ್ಷನ್ ಅಂತ ಕೇಳ್ತಿದ್ದಾರೆ. ಯಾವ ಡೈರೆಕ್ಷನ್ ಅಲ್ಲಿ ಇದ್ದಾನೆ ಅಂದ್ರೆ ಸ್ಟಾರ್ಟಿಂಗ್ ಅವನು ಎಲ್ಲಿದ್ದ, ಈಗ ಕಂಪೇರ್ ಮಾಡಿದ್ರೆ ಈ ಡೈರೆಕ್ಷನ್ ಅಲ್ಲಿ ಇದ್ದಾನೆ. ಇದು ಯಾವ ಡೈರೆಕ್ಷನ್ ಅಂತ ಕಂಡುಹಿಡಿಯಬೇಕು. ನೋಡಿ, ಇದನ್ನ ನಾವು ಈಸ್ಟ್ ಅಂತ ಕರೀತೀವಿ, ಇದನ್ನ ವೆಸ್ಟ್ ಅಂತ ಕರೀತೀವಿ, ಇದನ್ನ ನಾರ್ತ್ ಅಂತ ಕರೀತೀವಿ, ಇದನ್ನ ಸೌತ್ ಅಂತ ಕರೀತೀವಿ. ಇದು ಯಾವ ಡೈರೆಕ್ಷನ್ ಅಂದ್ರೆ ನಾರ್ತ್ ಈಸ್ಟ್ ಆಗುತ್ತೆ. ನಾರ್ತ್ ಕಡೆ ಇರೋ ಈಸ್ಟ್. ಮೊದಲು ಇಲ್ಲಿದ್ದ, ಈಗ ಇಲ್ಲಿದ್ದಾನೆ ಅಂದ್ರೆ ದಟ್ ಇಸ್ ಯಾವ ಡೈರೆಕ್ಷನ್ ಇದ್ದಾನೆ ಅಂದ್ರೆ ಮೊದಲನೇ ಪ್ಲೇಸ್ ಕಂಪೇರ್ ಮಾಡಿದ್ರೆ ನಾರ್ತ್ ಈಸ್ಟ್. ಸೊ ಆಪ್ಷನ್ ಡಿ ನ ನೀವು ಪಿಕ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಕ್ವಶನ್. A man walks towards north. A man walks ಅಂತ ಬೇಡ, faces ಅಂತ ಮಾಡ್ಕೊಳ್ಳಿ. ಟುವರ್ಡ್ಸ್ ನಾರ್ತ್ ಅಂತ ಹೇಳಿದ್ದಾರೆ. ಸೊ ಒಂದು ಲೈನ್ ಹಾಕೋಣ. ಈ ಪಾಯಿಂಟ್ ಇಂದ ಅವನು ನಾರ್ತ್ ಕಡೆ ಫೇಸ್ ಮಾಡ್ತಾ ಇದ್ದಾನೆ ಅಂದ್ರೆ ಜಸ್ಟ್ ಈ ಕಡೆ ಫೇಸ್ ಮಾಡ್ತಿದ್ದಾನೆ, ಇಲ್ಲೇ ಇರುತ್ತೆ. ನಾನು ಸ್ವಲ್ಪ ಮುಂದೆ ಬರೀತಾ ಇದ್ದೀನಿ. ಅಂಡ್ ಟರ್ನ್ಸ್ 45 ಡಿಗ್ರಿ ಕ್ಲಾಕ್ ವೈಸ್. ಇದಕ್ಕಿಂತ ಮುಂಚೆ ನಿಮಗೆ ಸ್ವಲ್ಪ ಡಿಗ್ರಿ ರೊಟೇಷನ್ಸ್ ಗೊತ್ತಿರಬೇಕು. ಜಸ್ಟ್ ನೋಡಿ, ನಾನು ಈಸ್ಟ್ ಕಡೆ ಹೋಗ್ತಾ ಇರ್ತೀನಿ. ನಾನು ಹಿಂಗೆ ಸ್ಟ್ರೇಟ್ ಹೋಗೋದ್ರ ಬದಲು ನಾನೇನಾದ್ರೂ ರೈಟ್ ಟರ್ನ್ ಆದ್ರೆ ಎಷ್ಟು ಡಿಗ್ರಿ ಅಂದ್ರೆ ದಟ್ ಇಸ್ 90 ಡಿಗ್ರಿ. ಇದು ನಿಮ್ಗೆ ಐಡಿಯಾ ಇರಬೇಕು. ನಾನು ಈ ರೀತಿ ಹೋಗ್ತಾ ಇರ್ತೀನಿ, ಸ್ಟ್ರೇಟ್ ಹೋಗೋದ್ರ ಬದಲು ನಾನೇನಾದ್ರೂ ಲೆಫ್ಟ್ ಟರ್ನ್ ತಗೊಂಡ್ರೆ ದಟ್ ಈಸ್ ಕಾಲ್ಡ್ 90 ಡಿಗ್ರಿ. ಇದು ನಿಮ್ಗೆ ಐಡಿಯಾ ಇರಬೇಕು. ಫಾರ್ ಎಕ್ಸಾಂಪಲ್, ನಾನು ಈಗ ಹೋಗ್ತಾ ಇದ್ದೀನಿ, ರೈಟ್ ತಗೊಳ್ಳೋ ಬದಲು ಜಸ್ಟ್ ಸ್ಲೈಟ್ ರೈಟ್ ತಗೊಂಡ್ರೆ ದಟ್ ಇಸ್ 45 ಡಿಗ್ರಿ. ಅದೇ ರೀತಿ ಸ್ಟ್ರೇಟ್ ಹೋಗ್ತಾ ಇರ್ತೀನಿ, ಈಗ ಸ್ಟ್ರೇಟ್ ಹೋಗೋದ್ರ ಬದಲು ಎಕ್ಸಾಕ್ಟ್ ಲೆಫ್ಟ್ ತಗೊಳ್ಳೋ ಬದಲು ಸ್ಲೈಟ್ ಲೆಫ್ಟ್ ತಗೊಂಡ್ರೆ ದಟ್ ಇಸ್ 45 ಡಿಗ್ರಿ. ಸೊ ಕ್ಲಾಕ್ ವೈಸ್ ಆಂಟಿ ಕ್ಲಾಕ್ ವೈಸ್ ನೀವು ನೋಡ್ಕೋಬೇಕು. ಕಂಪ್ಲೀಟ್ಲಿ ರೈಟ್ ತಗೊಂಡ್ರೆ 90 ಡಿಗ್ರಿ, ಸ್ಲೈಟ್ ರೈಟ್ ತಗೊಂಡ್ರೆ 45 ಡಿಗ್ರಿ. ಸೊ ಅದು ನಿಮ್ಗೆ ಬೇಸಿಕಲಿ ಐಡಿಯಾ ಇರಬೇಕಾಗುತ್ತೆ. ಅವನು ಈ ಕಡೆ ಡೈರೆಕ್ಷನ್ ಫೇಸ್ ಮಾಡ್ತಿದ್ದಾನೆ. ಈ ಟರ್ನ್ಸ್ ರೈಟ್ 45 ಡಿಗ್ರಿ ಅಂದ್ರೆ ಇಲ್ಲೇ ಜಸ್ಟ್ ನಿಮ್ಗೆ ಸ್ಪೀಡೋಮೀಟರ್ ಕಾಣಿಸುತ್ತಲ್ಲ, ಜಸ್ಟ್ ಈ ರೀತಿ ರೊಟೇಟ್ ಆಗುತ್ತೆ ಅಷ್ಟೇ. ಜಸ್ಟ್ ನೋಡಿ, ನಾನು ಸ್ವಲ್ಪ ಮುಂದಕ್ಕೆ ಬರ್ಕೊತೀನಿ. ಇಲ್ಲಿ ಬರ್ತಾನೆ ಅಂತ ಹೇಳ್ಬೋದಾ, ಯಾಕಂದ್ರೆ 45 ಡಿಗ್ರಿ ಇದೆ ಅಂತ ಹೇಳ್ಬೋದು. ದೆನ್ ಇಟ್ ಟರ್ನ್ಸ್ 90 ಡಿಗ್ರಿ ಆಂಟಿ ಕ್ಲಾಕ್ ವೈಸ್. ಕ್ಲಾಕ್ ವೈಸ್ ಅಂದ್ರೆ ಈ ರೀತಿ, ಆಂಟಿ ಕ್ಲಾಕ್ ವೈಸ್ ಅಂದ್ರೆ ರಿವರ್ಸ್. ಸೊ ಇಲ್ಲಿಂದ ಆಂಟಿ ಕ್ಲಾಕ್ ವೈಸ್ 90 ಡಿಗ್ರಿ ಅಂದ್ರೆ, ಸೊ ನೋಡಿ ನಾನು ಸ್ವಲ್ಪ ಮುಂದಕ್ಕೆ ಬರ್ಕೋತೀನಿ, ನಿಮ್ಗೆ ಈಸಿಲಿ ಅರ್ಥ ಆಗುತ್ತೆ. ಇಲ್ಲಿದ್ದಾನೆ, 90 ಡಿಗ್ರಿ ಆಂಟಿ ಕ್ಲಾಕ್ ವೈಸ್ ಬರ್ತಾನೆ ಅಂದ್ರೆ ಆಬ್ವಿಯಸ್ಲಿ ಇಲ್ಲಿ ಬರ್ತಾನ. ನೋಡಿ, ಇಲ್ಲಿಂದ 45, ಇಲ್ಲಿಂದ 45, ಟೋಟಲ್ 90 ಡಿಗ್ರಿ. ಅಟ್ ಲಾಸ್ಟ್ he turns 135 ಡಿಗ್ರಿ ಕ್ಲಾಕ್ ವೈಸ್. ಮತ್ತೆ ಕ್ಲಾಕ್ ವೈಸ್ ಬರ್ತಾನೆ. ಇಲ್ಲಿಂದ 135 ಅಂದ್ರೆ ನೋಡಿ, 90 ಗೆ 45 ನ ಆಡ್ ಮಾಡ್ಬಿಟ್ರೆ 135 ಆಗುತ್ತಾ ನೋಡಿ.
5 9 plus 4 30. ಸೊ ಈಗ 90 ವಾಪಸ್ ಇಲ್ಲಿ ಬಂದ್ರೆ 90 ಡಿಗ್ರಿ ಆಗುತ್ತೆ, ವಾಪಸ್ ಇಲ್ಲಿಗೆ ಬಂದ್ರೆ 90 ಡಿಗ್ರಿ ಆಗುತ್ತೆ, ಪ್ಲಸ್ 45 ಡಿಗ್ರಿ ಆಡ್ ಮಾಡಿ. ಸೊ ಈ ಡೈರೆಕ್ಷನ್ ಅಲ್ಲಿ ಇರ್ತಾರೆ. ಯಾವ ಡೈರೆಕ್ಷನ್ ಇದು? ದಟ್ ಇಸ್ ಈಸ್ಟ್. ನೋಡಿ, ಫಸ್ಟ್ ಕ್ಲಾಕ್ ವೈಸ್ 45 ಡಿಗ್ರಿ, ಮತ್ತೆ ವಾಪಸ್ 90 ಡಿಗ್ರಿ, ಮತ್ತೆ 135 ಡಿಗ್ರಿ ಕ್ಲಾಕ್ ವೈಸ್ ಅಲ್ಲಿ ಬರ್ತಾನೆ ಅಂದ್ರೆ ಈಸ್ಟ್ ಕಡೆ ಪಾಯಿಂಟ್ ಮಾಡ್ತಿದ್ದಾನೆ. ಈ ಮಿಡ್ ಸೈಡ್ ಅಂತ ಕೇಳಿದ್ದಾರೆ. ನಾವು ಈ ಫೇಸ್ ಆನ್ ವಿಚ್ ಸೈಡ್ ಅಂತ ಹೇಳಿದ್ರೆ ದಟ್ ಇಸ್ ಈಸ್ಟ್. ಈ ರೀತಿ ಮಾರ್ಕ್ ಮಾಡಬೇಕಾಗುತ್ತೆ. ಸೊ ಇದಷ್ಟು ಕ್ವಶನ್ ಈ ವಿಡಿಯೋನಲ್ಲಿ ಆಗಿದೆ. ಇನ್ನಷ್ಟು ಕ್ವಶನ್ ಮುಂದಿನ ವಿಡಿಯೋನಲ್ಲಿ ಬರ್ತೀನಿ. ಸೊ ಯಾರಿಗಾದ್ರೂ ಯಾವ್ದಾದ್ರು ಕಾನ್ಸೆಪ್ಟ್ಸ್ ಮೇಲೆ ಡೌಟ್ ಇದೆ ಅಂತ ಹೇಳಿದ್ರೆ, ಅಥವಾ ಯಾವ್ದಾದ್ರು ಕ್ವಶನ್ಸ್ ಡೌಟ್ಸ್ ಇದೆ ಅಂತ ಹೇಳಿದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ, ಅದ್ರ ಮೇಲೆ ನೆಕ್ಸ್ಟ್ ವಿಡಿಯೋಗಳನ್ನ ಮಾಡ್ತೀನಿ. ಅಲ್ಲಿವರೆಗೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ.